ನಮಸ್ಕಾರ. ಸದಾನಂದ ಬಾಂಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿದವನೇ ನಮ್ಮದು. ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ. ಗಣಿಗಾರಿಕೆಯಲ್ಲಿ ಅಕ್ರಮವಾಗಿ ಆಸ್ತಿಯನ್ನು ಶಾಸಕರು ಸಂಪಾದಿಸ್ತಾ ಮಾಡ್ತಾಯಿದ್ದಾರೆ, ನಂತರ ಅವರು ಬೆಂಬಲಿಗರು ಮಾಡ್ತಾಯಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಮೂಡಲಗಿಯಲ್ಲಿ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಶ್ರೀಮಂತದದ್ದೇ ಉಸುಕ ವ್ಯಾಪಾರ ಮಾಡಿ ನಂತರ ಸ್ಯಾಂಡ್ ಮಾಡಿ ಜಾರಕಿಹೊಳಿ ಸಹೋದರರು ಬಹುತೇಕ ಬಾಲಚಂದ್ರ ಜಾರಕಿಹೊಳಿ ಮೂಡಲಗಿ ಮತ್ತು ಗೋಕಾಕದಲ್ಲಿ ಕೋಟ್ಯಾಂತರ ರೂಪಾಯಿ ಮಾಡಿದ್ದಾರೆ. ತಮ್ಮ ಬೆಂಬಲಿಗರು ಕೂಡ ಈ ದಂಧೆಯನ್ನು ಹಚ್ಚಿಕೊಟ್ಟಿದ್ದಾರೆ. ಅದರ ಪರ್ಸೆಂಟೇಜ್ 90 ಮತ್ತು 10%. ಅನ್ನ ಮಾಡೋರು 10%, ಕುಳಿತ ಎಲ್ಲ ವ್ಯವಹಾರ ಮಾಡೋರಿಗೆ 90%. ಅದಕ್ಕೆ ಜಿಲ್ಲಾಧಿಕಾರಿ ಇದನ್ನು ಗಮನಿಸಬೇಕು, SP ಅವರು ಇದನ್ನು ಗಮನಿಸಬೇಕು. ಅಕ್ರಮ ಗಣಿಗಾರಿಕೆ ಎಲ್ಲಿದೆ ನೇರವಾಗಿ ಹೇಳ್ರಿ, ನಾವು ರೇಡ್ ಮಾಡ್ತೀವಿ ಅಂತ ಕಥೆಯನ್ನು ಬಿಟ್ಟು ಬಿಡ್ರಿ. ಮೊದಲು ಮೂಡಲಗಿ ತಾಲೂಕಿಗೆ ಸ್ಯಾಂಡ್ಗಳನ್ನು ಮಾಡಲ್ಲ, ಕಾನೂನು ಬಾಹಿರ ಮೀರಿ ಸ್ಯಾಂಡನ್ನು ಸಂಗ್ರಹ ಮಾಡ್ತಾಯಿದ್ದಾರೆ. ನದಿ ಪಾತ್ರದ ಜನ ಅಲ್ಲಿ ಉಸುಕನ್ನು ತೆಗೆದುಕೊಂಡು ಏನೂ ಮಾಡುವಂತಿಲ್ಲ. ಯಾಕಂದ್ರೆ ಗುಂಡಾಗಳನ್ನ ಇಟ್ಟಿರ್ತಾರೆ, ಎಲ್ಲ ತಹಶೀಲ್ದಾರ್ ಹಿಡಿದಿರ್ತಾರೆ, ಅಸಿಸ್ಟೆಂಟ್ ತಹಶೀಲ್ದಾರ್ ಹಿಡಿದಿರ್ತಾರೆ. ಕೆಲವು ಜನ 10-15 ಜನರನ್ನು ಬರೀ ಕಾವಲಕ್ಕಾಗಿ ನಿಲ್ಲಿಸಿರ್ತಾರೆ. ಅಂಥ ಹೊತ್ತಿನಲ್ಲಿ SP ಅವರು ಏನು ಮಾಡುವಂತಿಲ್ಲ. ಯಾಕಂದರೆ ಸ್ಥಳೀಯ ಪೊಲೀಸರು ಶಾಮೀಲಾಗಿರ್ತಾರೆ. ಇಲ್ಲಿ ಒಂದು ಮತ್ತು ಖಾನಾಪುರ ತಾಲೂಕಿನಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಗಣಿಗಾರಿಕೆ, ಮಣ್ಣು ಗಣಿಗಾರಿಕೆ ಇದೆ. ಸ್ಯಾಂಡ್ ಇಲ್ಲ, ಆದರೆ ಮಣ್ಣು ಗಣಿಗಾರಿಕೆ ಮತ್ತು ಬಾಕ್ಸೈಡ್ ದೊಡ್ಡ ಪ್ರಮಾಣದಲ್ಲಿ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದಾರೆ. ಇಲ್ಲಿ ಶಾಸಕ ಅಭಯ್ ಪಾಟೀಲ್ ಶಾಮೀಲಿದ್ದಾರೆ. ಅದನ್ನು ಕೂಡ ತನಿಖೆ ಮಾಡುವಂಥ ಅಧಿಕಾರಿಗಳು ಸುಮ್ಮನೆ ಇದ್ದಾರೆ. ಸುಮಿತ್ರಾ ಅಂತ ಅಧಿಕಾರಿಗಳು ಅವರು ಸುಮ್ಮನೆ ಇದ್ದಾರೆ. ಗಣಿಗಾರಿಕೆ ಅಧಿಕಾರಿ, ಗಣಿಗಾರಿಕೆ ಮತ್ತು ಭೂಗರ್ಭ ಇಲಾಖೆ ಹಿರಿಯ ಅಧಿಕಾರಿ ಸುಮಿತ್ರಾ ಅವರು, ಅದು ಕೆಳಗಿನ ಹಂತದ ಅಧಿಕಾರಿಗಳು ಕೂಡ ಅದನ್ನು ಮಾಡ್ತಾಯಿದ್ದಾರೆ. ಕ್ವಾರಿಗಳಲ್ಲಿ ಕೂಡ ಅಕ್ರಮವಾಗಿ ನಡೆಸ್ತಾ ಇದ್ದಾರೆ. ರಾಜಕಾರಣಿಗಳ ಬೆಂಬಲ ಇರೋದ್ರಿಂದ ಯಾರೂ ಏನು ಮಾಡುವಂತಿಲ್ಲ. ಅಂಥ ವಾತಾವರಣ ಇದೆ. DC ಅವರು ಕೂತು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಅಷ್ಟೇ, ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಅಷ್ಟೇ. SP ಅವರು ಕೇವಲ ನಾನು ಗಮನಕ್ಕೆ ತರಿ, ನಾನು ರೇಡ್ ಮಾಡ್ತೇವೆ ಅಂತ. ಸಾಧ್ಯನೇ ಇಲ್ಲದು. ಯಾಕಂದರೆ ನೀವು ಹೋಗೋಕ್ಕಿಂತ ಮೊದಲು ಅವರೇ ಎಲ್ಲ ಮಾಡಿರ್ತಾರೆ. ರಾತ್ರಿ 12 ಗಂಟೆಯಿಂದ 4 ಗಂಟೆಗಳವರೆಗೆ ನಿಮ್ಗೆ ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ? ಅದನ್ನು ಮಾಡ್ತಾರೆ 4 ಗಂಟೆವರೆಗೆ. ಮತ್ತು ಯಥಾಸ್ಥಿತಿ ಈ ಖಾನಾಪುರಕ್ಕೆ ಬರೋಣ. ಖಾನಾಪುರದಲ್ಲಿ ಅಲ್ಲಿ ಮಣ್ಣು ಮತ್ತು ಗಣಿಗಾರಿಕೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾಯಿದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ಮಾಡ್ತಾಯಿದ್ದಾರೆ. ಇಲ್ಲಿ ರಘುನಾಯ್ಕ ಮತ್ತು ರಮೇಶ್ ನಾಯ್ಕ ಅನೇಕ ವರ್ಷಗಳಿಂದ ಮಾಡ್ತಾಯಿದ್ದಾರೆ. ಯಾವ ಶಾಸಕ ಬರ್ತಾರೆ ಆ ಶಾಸಕನಿಗೆ ಮಂತ್ಲಿ ಫಿಕ್ಸ್ 1 ಲಕ್ಷದಿಂದ 50 ಲಕ್ಷವರೆಗೆ ನಡುವಿನ ಪೊಲೀಸರಿಗೆ ಹೋಗ್ತಿತ್ತು. ಅದು 50 ಲಕ್ಷ ಮೇಲೆ ಶಾಸಕರಿಗೆ ಹೋಗ್ತಿದ್ದೆ. ಆಪಾದನೆ ಅಲ್ಲ, ನಿಜ ಸಂಗತಿ ಅದು. ಹೀಗಾಗಿ ಇವರಿಗೆ ಏನೂ ಮಾಡುವಂತಿಲ್ಲ. ನಂತರ ತಮಗೆಲ್ಲ ಗೊತ್ತಿದೆ, ಜಲ ಕೆಳಗೆ ಹೋಗ್ತಾಯಿದೆ, ಇವರಿಂದನೇ ಹೋಗ್ತಾಯಿದೆ. ಅದು ಅಲ್ಲದೆ ನಾವು ಒಂದು ಚಿತ್ರಗಳನ್ನು ಲೈವ್ ಮಾಡಿದ್ದೇವೆ. ಆ ಲೈವ್ದಲ್ಲಿರ್ತಕ್ಕಂಥ ಚಿತ್ರಗಳನ್ನು ನೋಡಿರಿ. ಆ ಚಿತ್ರಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತೈತೆ. ಅದು ಅದೇಲಿತ್ತಪ್ಪ ಅಂದ್ರೆ ಖಾನಾಪುರ ತಾಲೂಕಿನ ಉಜ್ವಾಡಿ ಅಂತ ಗ್ರಾಮದಲ್ಲಿ. ಅಲ್ಲಿ ನೋಡಿರಿ, ಅಲ್ಲಿ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಆಳದಲ್ಲಿ ತೆಗಿಲಿಕ್ಕೆ ಪರ್ಮಿಷನ್ ಇಲ್ಲ. ನಂತರ ಅರಣ್ಯ ಪ್ರದೇಶದಲ್ಲಿ ಕೆಲವೊಂದು ಕಡೆಯವರು ಅಕ್ರಮವಾಗಿ ತೆಗಿತಾ ಇದ್ದಾರೆ. ಅದನ್ನು ಕೂಡ ನಾವು ವರದಿ ಮಾಡಿದ್ದು. ಸರ್ಕಾರಿ ಜಾಗದಲ್ಲಿ ಅಭಯ್ ಪಾಟೀಲ್ ಶಾಸಕರು ಸರ್ಕಾರಿ ಜಾಗದಲ್ಲಿ ನಕ್ಷೆ ಬೇರೆ ತೋರಿಸ್ತಾರೆ. ಸರ್ಕಾರಿ ಜಾಗದಲ್ಲಿ ಸರ್ವೆ ನಂಬರ್ ಕೂಡ ಹಿಡಿದು ಏನೂ ಮಾಡಲಿಲ್ಲ, ಏನೂ ಆಗಲಿಲ್ಲ. ಇಲ್ಲಿ ಯಾವ ರೀತಿ ಜಿಲ್ಲಾಧಿಕಾರಿ ಅಥವಾ SP ಅವರು ರೇಡ್ ಮಾಡ್ತಾರೆ ಕಾದು ನೋಡಬೇಕು. ಯಾಕಂದರೆ ಉಜ್ವಾಡೆಯಲ್ಲಿ ಮಣ್ಣು ಮತ್ತು ಕೆಂಪು ಮಣ್ಣು ಗಣಿಗಾರಿಕೆ ಇಂದ ಅನೇಕ ಜನರಿಗೆ ತೊಂದರೆನೂ ಆಗ್ತಾಯಿದೆ, ಭೂಮಿಗಳಿಗೆ ತೊಂದರೆ ಆಗ್ತಾಯಿದೆ, ಪರಿಸರ ನಾಶ ಆಗ್ತಾಯಿದೆ. ಇದನ್ನು ಗಮನಿಸಬೇಕಂತ ಕೇಳ್ಕೊತೆ. ಬೆಳಗಾವಿ ಜಿಲ್ಲೆಯಲ್ಲಿ ಯಾರು ರಾಜಕಾರಣಿಗಳು ಬೆಂಬಲಿದ್ದಾರೆ ಅವರಷ್ಟೇ ಗಣಿಗಾರಿಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಕ್ವಾರಿ ಮಾಲೀಕರಾಗಲಿಕ್ಕೆ ಸಾಧ್ಯ ಇದೆ. ಸ್ಯಾಂಡ್ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇದೆ. ಉಸುಕ್ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇದೆ. ಗೋಕಾಕದಲ್ಲಿ ಒಂದು ಕಾಲದಲ್ಲಿ ಏನಿತ್ತು, ಅವರೊಂದು ಕುಪ್ಪಣ ಕೊಡ್ತಿದ್ರು ಅವರು ಬಾಲಚಂದ್ರ ಜಾರಕಿಹೊಳಿ. ಆ ಕುಪ್ಪಣ ತೋರಿಸಿದ್ರೆ ಮುಗೀತು, ಇದು ಬಾಲಚಂದ್ರ ಜಾರಕಿಹೊಳಿ ಗಾಡಿ ಅಂತ ಹಂಗೆ ಬಿಟ್ಟುಬಿಡೋದು. ಒಂದು ಲೈಸೆನ್ಸ 20 ಗಾಡಿಗೆ ಲೈಸೆನ್ಸ್ ಇಲ್ಲದೆ ಹೋಗ್ತಿದ್ದು. ಯಾರು ಕೇಳೋರಲ್ಲ ಹೇಳೋರಿಲ್ಲ. ಅದಕ್ಕೆ ರಿಪಬ್ಲಿಕ್ ಗೋಕಾಕ್ ಮಾಡಂತೇಳಿ ಅಶೋಕ್ ಪೂಜಾರಿ ಅನೇಕ ಸಲ ಹೇಳಿದರು. ಮಾತೇಶ್ ಕಡೆಯಾಡು ಅನೇಕ ಸಲ ಇದನ್ನು ಹೇಳಿದ್ದಾರೆ. ಆದರೆ ಯಾರೂ ಏನು ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ.
ನಾಳೆ ಇಲ್ಲಿ ಕಾಲೇಜುಗಳಲ್ಲಿ ಯಾವ ರೀತಿ ಡ್ರಗ್ಸ್ ಸಪ್ಲೈ ಆಗ್ತದೆ ಅದು ನಾವು ಸಂಪೂರ್ಣ ಅಂತ ವರದಿಯನ್ನು ನಾಳೆ ಮಾಡ್ತೇವೆ. ಯಾಕಂದರೆ ಡ್ರೋನ್ದಲ್ಲಿ ಯಾವ ರೀತಿ ಅದನ್ನು ಸಪ್ಲೈ ಮಾಡ್ತಾರೆ ನಾಳೆ 4 ಗಂಟೆಗೆ ಯೂಟ್ಯೂಬ್ದಲ್ಲಿ ನೋಡಿ, ಅದು ಒಂದು ವಿಶೇಷ ವರದಿ. ಯಾಕಂದರೆ ಯುವಕರು ಏನು ಡ್ರಗ್ಸ್ ಸಪ್ಲೈ ಮಾಡುವಂಥ ಪ್ಯಾಡ್ಲರ್ಗಳನ್ನು ಯಾವ ರೀತಿ ಉಪಯೋಗ ಮಾಡ್ಕೊಳ್ತಾರೆ. ಇಡೀ ದೇಶದ ಮೇಲೆ ಕೇವಲ 12 ಮಂದಿ ಅಷ್ಟೇ ಸಿಕ್ಕಿದ್ದಾರೆ ಕಿಂಗ್ ಪಿನ್ಗಳು. 500ಕ್ಕೂ ಹೆಚ್ಚು ಜನ ಇದ್ದಾರೆ. ಪಂಜಾಬ್ ಗಡಿಯಿಂದ, ಜಮ್ಮು ಕಾಶ್ಮೀರ ಗಡಿಯಿಂದ ನಿರಂತರವಾಗಿ ಬರ್ತಾಯಿದೆ. ಹೀಗಾಗಿ ರಕ್ಷಣಾ ಮಂತ್ರಿ ರಾಜೀನಾಮೆ ಕೊಡೋದು ಭಾಳ ಒಳ್ಳೆಯದದು. ಯಾಕಂದರೆ ಏನೂ ತಡೆಯುವಂತಿಲ್ಲ. ಬಾಂಗ್ಲಾದೇಶ ನುಸುಕಾರ ಅಂತಾರೆ, ಅಲ್ಲಿ ತಡೆಯುವಂತಿಲ್ಲ. ನೀವು ಇದ್ದೀರಿ 2014ರಿಂದ. ನಂತರ ಈ ಡ್ರಗ್ಸ್ ಇಂಡಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಪ್ಲೈ ಆಗ್ತಾಯಿದೆ. ಮೊದಲು ಕೊರಿಯರ್ ಮುಖಾಂತರ ಸಪ್ಲೈ ಆಗ್ತಿತ್ತು. ಈಗ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅವರು ಉಪಯೋಗ ಮಾಡ್ತಾಯಿದ್ದಾರೆ. ರೈಲ್ವೆಗಳಲ್ಲಿ ಬೆಳಗಾವಕ ಬರ್ತಿತ್ತು. ನಾವು ವ್ಯಕ್ತಿಯ ಹೆಸರು ಹೇಳಿದ ನಂತರ 2ನೇ ದಿವಸದಲ್ಲಿ ರೈಲ್ವೆ ಸ್ಟೇಷನ್ದಲ್ಲಿ ಸಿಕ್ತದು. ಅದರ FIR ಮಾಡಿದ್ರು. ಹುಡುಗರು ಮಾತ್ರ ಸಿಕ್ಕರು, ಮಾಲೀಕ್ ಮಾತ್ರ ಬಚಾವಾದ, ಕಿಂಗ್ ಪಿಂಗ್ ಬಚಾವಾದ. ಹೆಸರು ಕೂಡ ಹೇಳಿದ್ದು ನಾವು. ಒಟ್ಟಾರೆ ಖಾನಾಪುರ ತಾಲೂಕದಲ್ಲಿ ಏನು ಗಣಿಗಾರಿಕೆ ನಡೀತಿದೆ ಅದ್ರ ಮೇಲೆ SP ಅವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದು ನೋಡೋಣ. ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.